ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ಸ್ ಇದು ಕ್ಯಾಬಿನೆಟ್ನಿಂದ ವಜಾಗೊಂಡ ಸಚಿವ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಂಪುಟದಿಂದ ರಾಜಣ್ಣ ವಜಾ ನಂತರ ಎಕ್ಸ್ಕ್ಲೂಸಿವ್ ಸಂದರ್ಶನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜೊತೆ ರಾಜಣ್ಣ ಮಾತಾಡಿದ್ದಾರೆ. ಸಂಪುಟದಿಂದ ವಜಾ ಮಾಡಿದ್ದರ ಬಗ್ಗೆ ಕೆಎನ್ ರಾಜಣ್ಣ ಹೇಳೋದೇನು ಹಾಗಾದ್ರೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಕೆಎನ್ ರಾಜಣ್ಣ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಸಂದರ್ಶನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಸಂಪುಟದಿಂದ ವಜಾ ಆದ ಮೇಲೆ ನನ್ನ ಮೇಲೆ ಅನುಕಂಪ ಹೆಚ್ಚಾಗಿದೆ. ವಜಾ ಮಾಡ್ತಾರೆ ಅಂತ ನಾನು ನಿರೀಕ್ಷಿಸಿದ್ದೆ. ದೆಹಲಿಯಲ್ಲಿ ಹೋಗಿ ಯಾರ್ಯಾರು ಏನ್ ಮಾಡ್ತಾರೆ ಗೊತ್ತಿತ್ತು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ತಿಂಗಳಲ್ಲೇ ನನ್ನನ್ನ ವಜಾ ಮಾಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ. ಸೆಪ್ಟೆಂಬರ್ನಲ್ಲಿ ವಜಾ ಮಾಡಬಹುದು ಅಂತ ನಾನು ಅಂದುಕೊಂಡಿದ್ದೆ. ವಜಾ ನಿರ್ಧಾರದ ಹಿಂದೆ ಯಾರಿದ್ದಾರೆ ಅಂತ ಊಹೆ ಮೇಲೆ ಹೇಳಲ್ಲ. ಸೆಪ್ಟೆಂಬರ್ನಲ್ಲಿ ವಜಾ ಮಾಡಬಹುದು ಅಂತ ನಾನು ಅಂದುಕೊಂಡಿದ್ದೆ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಈ ತಿಂಗಳಲ್ಲೇ ನನ್ನನ್ನ ವಜಾ ಮಾಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ. ವಜಾ ನಿರ್ಧಾರದ ಹಿಂದೆ ಯಾರಿದ್ದಾರೆ ಅಂತ ಊಹೆ ಮೇಲೆ ಹೇಳಲ್ಲ. ನಮ್ಮ ಜೊತೆಗೆ ಮಾಜಿ ಸಚಿವರಾದಂತಹ ರಾಜಣ್ಣ ಅವರಿದ್ದಾರೆ. ಸರ್, ಮಾಜಿ ಸಚಿವರಂತ ಕರೆಯೋದಕ್ಕೆ ಒಂದು ರೀತಿ ಕಸಿವಿಸಿ ಅನಿಸ್ತಾ ಇದೆ. ತಮ್ಮ ಬೆಂಬಲಿಗರು ಈಗಲೂ ನೀವೇ ಸಚಿವರು ಅಂತ ಹೇಳ್ತಿದ್ದಾರೆ. ನೀವು CM ಮನೆಯಿಂದ ಬಂದಮೇಲೆ ನನಗೆ ಖುಷಿ ಅಂತ ಹೇಳಿದ್ರಿ. ಅಂದರೆ ಮನಸ್ಸಲ್ಲಿದ್ದ ನೋವನ್ನ ಆ ರೀತಿ ಹೇಳಿದ್ರು ಅಥವಾ ನಿಜ ಆ ರೀತಿ ಈ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ವ ತಮಗೆ? ನೋಡ್ರಿ, ನಾನು ಜನರ ಮಧ್ಯೆಯಿಂದ ಬಂದಿರೋನು. ಅಧಿಕಾರ ಇದ್ದರೂ ಅಷ್ಟೇ, ಇಲ್ಲದೇ ಇದ್ರೂ ಅಷ್ಟೇ. ನಾನು ಎಲೆಕ್ಷನ್ಗಳಲ್ಲಿ ಸೋತು ಇದ್ದೀನಿ, ಗೆದ್ದು ಇದ್ದೀನಿ. ಹೇಳ್ತಾ ಇದ್ದೆ ನಿಮ್ಗಳಿಗೆಲ್ಲ, ನಾನು ಐ ಎಕ್ಸ್ಪೆಕ್ಟೆಡ್ ದಿಸ್ ಡೆವಲಪ್ಮೆಂಟ್ ಇನ್ ದಿ ಮಂತ್ ಆಫ್ ಸೆಪ್ಟೆಂಬರ್, ನಾಟ್ ಇನ್ ಆಗಸ್ಟ್. ಆಯಿತು, ಏನಂತೆ ಒಂದು ತಿಂಗಳಿಗೆ 15 ದಿವಸಕ್ಕೆ ಆಕಾಶ ಬಿದ್ದು ಹೋಗ್ತದ? ಏನೂ ಬಿಡೋದಿಲ್ಲ. ನಾವು ಏನು ಬಂದರೂ ಸ್ವಾಗತ ಮಾಡ್ತೇನೆ. ತಾವು ರಾಜೀನಾಮೆ ಪತ್ರ ಕೊಟ್ಟಾಗ ಅದನ್ನು ಕನ್ಸಿಡರ್ ಮಾಡದೆ ವಜಾ ಮಾಡುವಂಥ ತೀರ್ಮಾನದ ಹಿಂದೆ ಯಾರಿದ್ದಾರೆ? ಹೈಕಮಾಂಡ್ ಸ್ವಂತ ಆ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ತಮ್ಗೆ ಅನಿಸುತ್ತಾ? ಅದೆಲ್ಲ ಮಾಹಿತಿ ನಾವು ಊಹಾ ಆಧಾರದ ಮೇಲೆ ಯಾವುದು ಹೇಳೋಕ್ಕಾಗಲ್ಲ. ಇನ್ನೂ ಮುಖ್ಯಮಂತ್ರಿಗಳು ಅವರು ಕೂಡ ಶಾಕಲ್ಲಿದ್ದಾರೆ. ಪಾಪ ಅವ್ರಿಗೆ ಒಂಥರ ಸಿಡ್ಲು ಬಡ್ದಂಗೆ ಆಗಿ ಅವ್ರು ಯಾರ ಹತ್ರನೂ ಮಾತಾಡ್ದೆಲ್ಲ ಸುಮ್ಮನೆ ಕೂತಿರ್ತಾರೆ. ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಇದು ಶಾಖೆ ಅವ್ರಿಗೆ. ಬಟ್ ನನಗೆ ಎಕ್ಸ್ಪೆಕ್ಟೇಷನ್ ಇನ್ ದಿ ಮಂತ್ ಆಫ್ ಸೆಪ್ಟೆಂಬರ್ ಇತ್ತು, ನಾಟ್ ಇನ್ ದಿಸ್ ಆಗಸ್ಟ್. ಬಟ್ ಅವ್ರಿಗೆ ಪಾಪ ಅವ್ರಿಗೆ ಮೇಲ್ನೋಟದ್ದು ನೋಡ್ಕೊತಾರೆ, ಅವರು ಒಳಗಡೆ ಅವು ಇವು ಅವ್ರದ್ದೆಲ್ಲ ನೋಡಲ್ಲ. ಬಟ್ ಅವರು ಈಸ್ ಆಲ್ಸೋ ಇನ್ ಶಾಕ್. ಅವರು, ನಾನು ಅವ್ರ ಹತ್ರ ವಿಸ್ತೃತವಾಗಿ ಹೆಚ್ಚು ಮಾತಾಡೋಕ್ಕಾಗಿಲ್ಲ. ಜನಗಳಲ್ಲಿ ಸಿಂಪತಿ ಜಾಸ್ತಿ ಆಗಿದೆ. ಏನಕ್ಕೆ ಅಂತಂದರೆ ನಾನು ಪ್ರಶ್ನೆ ಮಾಡೋದಲ್ಲ, ಅವರು ಮನಸ್ಸಲ್ಲಿ ಅವ್ರವ್ರು ಮಾತಾಡ್ಕೊಳ್ಳೋದು. ಆಯ್ತು, ತೆಗೆದ್ರು, ಯಾಕೆ ತೆಗೆದ್ರು? ಏನು ದುಡ್ಡು ಹೊಡೆದವ್ರ, ಕಾಸು ಹೊಡೆದವ್ರ, ಅಥವಾ ಇನ್ನೇನೋ ಮಾಡಬಾರ್ದು ಮಾಡೋರ? ಏನಕ್ಕೆ ತೆಗೆದ್ರು ಅಂತ ಜನ ಮಾತಾಡ್ತೀನಿ. ಏನಾಗ್ತದೆ, ನಾನು ಡೆಲ್ಲಿಗೆ ಹೋಗಿ ಬಂದ ಮೇಲೆ ವಿಸ್ತೃತವಾಗಿ ನಾನು ಮಾಧ್ಯಮದವರಿಗೆ ಆಗು ಹೋಗುಗಳ ಬಗ್ಗೆ ನಾನು ವಿವರಿಸ್ತೀನಿ. ಈಗ ಜನಗಳ ಸಿಂಪತಿನೂ ನನಗೆ ಜಾಸ್ತಿ ಇದೆ. ಅದೇನೋ ದೊಡ್ಡ ಅಧಿಕಾರ. ಜನಗಳ ವಿಶ್ವಾಸನೇ ದೊಡ್ಡ ಅಧಿಕಾರ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.